ಎಫರ್ಟ್ ಹಾಕದೆ ಯಾವುದು ಕೂಡ ನಮ್ಮ ಕೈ ಸೇರೋದಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ನಾವು ನಮ್ಮ ಮನೇಲಿ ಎಲ್ಲರೂ ಅನ್ಕೊತಾ ಇರ್ತೀವಿ, ಬೇರೆಯವ್ರು ಯಾರಾದರೂ ಹೋಮ್ ಮೇಡ್ ಕೋಕೋನಟ್ ಆಯಿಲ್ ಮಾಡಿದಾಗ ಸೊ ನಾವು ಮಾಡಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ. ಬಟ್ ನಾನಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ವ್ಲಾಗನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಮಿನಿ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 4 ಕಾಯನ್ನು ತೊಗೊಂಡಿದ್ದೀನಿ, ತುರಿದಿರೋಂಥ ಕಾಯನ್ನು ತೊಗೊಂಡಿದ್ದೀನಿ. ತುರಿದು ಅದನ್ನು ನೀಟಾಗಿ ಮಿಕ್ಸಿ ಮಾಡಿ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ಅದನ್ನು ಮತ್ತೆ ನೀರು ತೆಗೆದು ಅದ್ರದ್ದು ಕಾಯಿ ಹಾಲು ಬರುತ್ತಲ್ಲ ಅದನ್ನು ಶೋಧಿಸ್ಕೊಂಡಿದ್ದೀನಿ. ಬಟ್ಟೆಯಲ್ಲಿ ಅದನ್ನು ಸೋಸ್ಕೊಂಡಿದ್ದೀನಿ. ಅದನ್ನು ಸೋಸ್ಕೊಂಡು ಒಲೆಯಲ್ಲಿ ಈ ರೀತಿ ಬೇಯಕ್ಕಿಟ್ಟಿದ್ದೀನಿ. ಬೇಯಬೇಕಾದ್ರೆ ಅದನ್ನು ಹುಷಾರಾಗಿ ಅವಾಗವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇಲ್ಲ ಅಂತ ಅಂದರೆ ಅದು ಉಕ್ಕಿ ಸುರಿದೋಗುತ್ತೆ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಆಗ್ಬೋದು. ಆದಷ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ನಮಗೆ ಬೆಸ್ಟ್ ಕೋಕೋನಟ್ ಆಯಿಲ್ ಸಿಗುತ್ತೆ. ಈ ಕೊಬ್ಬರಿ ಎಣ್ಣೆ ಎಷ್ಟು ಘಮ ಅಂತ ಹೇಳಿದ್ರೆ ಮನೆಯೆಲ್ಲ ಘಮ್ ಅನ್ನೋ ಸ್ಮೆಲ್ ಬರುತ್ತೆ. ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ನಾವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಆಗಿರುವಂತಹ ಪ್ರಾಡಕ್ಟ್ಗಳನ್ನೇ ನಾವು ಮನೇಲೇ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಮ್ಮ ಮಕ್ಕಳಿಗೆ ನಾವು ಹಾಕಿದಾಗ ಬಳಸಿದಾಗ ಅದ್ರ ಫೀಲೇ ಒಂಥರ ಚೆನ್ನಾಗಿರುತ್ತೆ. ಸೊ ಈ ಥರ ಅದು ಆಯಿಲ್ ಬಂತು. ಅದನ್ನು ನಾನು 2 ಬಾಟಲ್ ಆಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕೊಂತು. ಸೊ ಅದನ್ನು ಕೂಡ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಇದ್ರ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಒಂದು ವ್ಲಾಗನ್ನೇ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಜವಾಗ್ಲೂ ಇದೊಂಥರ ಖುಷಿ ಕೊಡ್ತು ಅಂತ ಹೇಳ್ತಾ ಮತ್ತೆ ಸಿಗುವ.